ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಹಾಗೂ ಆಷಾಢ ಮಾಸ ಜುಲೈ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜುಲೈ 14ರ ತನಕ ನಿಜ ಜ್ಯೇಷ್ಠ ಮಾಸ, ಜುಲೈ 15ರಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಜುಲೈ 17ರಿಂದ ದಕ್ಷಿಣಾಯಣ ಪ್ರಾರಂಭ ಆಗುವಂಥದ್ದಿರುತ್ತೆ. ಇನ್ನು ಈ ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ, ಜುಲೈ 4ನೇ ತಾರೀಕು ಶುಕ್ರ ಸಿಂಹರಾಶಿಯನ್ನು ಪ್ರವೇಶ ಮಾಡಿದರೆ, ಜುಲೈ 7ನೇ ತಾರೀಕು ಬುಧ ವಕ್ರನಾಗಿ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಯಾದಂತಹ ತನ್ನ ಸ್ವಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾನೆ. ಜುಲೈ 17ನೇ ತಾರೀಕು ಸೂರ್ಯನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೊ ಇದಿಷ್ಟು ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ವಿವರ. ಈ ಬದಲಾಗುವಂತಹ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಕುಂಭರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕುಂಭರಾಶಿಯವರಿಗೆ ಸಾಡೆ ಸಾತಿನ ಅಂತ್ಯ ಭಾಗದಲ್ಲಿದ್ದೀರಾ. ಖಂಡಿತ ಇದು ಒಂದು ಶುಭ ಸುದ್ದಿ. ಅದೇ ರೀತಿಯಲ್ಲಿ ಕುಂಭರಾಶಿಯವರಿಗೆ ಸಾಡೆ ಸಾತಿನ ಮುಕ್ತಾಯ ಆಗುವಾಗ ಬಹಳಷ್ಟು ಒಳಿತನ್ನು ಮಾಡ್ತಾನೆ ಶನಿ. ಒಳ್ಳೆಯದನ್ನು ಕೊಡುವ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತಾನೆ. ಜೊತೆಯಲ್ಲಿ ಶನಿ ಮೇಲೆ ಗುರುದೃಷ್ಟಿ ಕೂಡ ಈಗ ಬೀಳ್ತಾ ಇರುತ್ತೆ. ಇದು ಕೂಡ ಒಂದು ಉತ್ತಮ ಫಲ. ಏನು ಜನ್ಮರಾಶಿಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ, ಅದು ಡಿಸೆಂಬರ್ ತನಕ ನಡೆಯುತ್ತೆ. ಸರ್ಪದೋಷಗಳು ಲಗ್ನ ಅಥವಾ ರಾಶಿಯಲ್ಲೇ ಆದಾಗ ಅದರ ಪ್ರಮಾಣಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಒಂದು ವಿಚಾರ ಬಿಟ್ಟರೆ ಉಳಿದಂತೆ ಎಲ್ಲವೂ ಕೂಡ ಕುಂಭರಾಶಿಯವರಿಗೆ ಅನುಕೂಲವನ್ನೇ ಉಂಟು ಮಾಡುವ ಸ್ಥಿತಿಯಲ್ಲಿದೆ. ಗುರುಬಲ ಇಲ್ಲದಿದ್ದರೂ ಸಹ ಇನ್ನೊಂದು 4-5 ತಿಂಗಳಿಗೆ, ಅಂದರೆ ಅಕ್ಟೋಬರಲ್ಲಿ ಅಂತ್ಯಭಾಗದಲ್ಲಿ ಮತ್ತೊಮ್ಮೆ ಗುರುಬಲ ಕುಂಭರಾಶಿಯವರಿಗೆ ಪ್ರಾರಂಭ ಆಗುತ್ತೆ. ಹಾಗಾಗಿ ತುಂಬ ಲಾಂಗ್ ಟರ್ಮ್ ಏನು ಸಮಸ್ಯೆಗಳನ್ನು ನೋಡುವಂಥದ್ದೇನು ಇರೋದಿಲ್ಲ. ಆರೋಗ್ಯದ ಬಗ್ಗೆ ಗಮನ ಕೊಡಿ. ಬೆನ್ನು ಹುರಿ ಅಥವಾ ಬ್ಯಾಕ್ ಪೈನ್ ಇಂತಹ ವಿಚಾರಗಳಿಗೆ ಜನ್ಮರಾಶಿಯಲ್ಲಿರುವ ರಾಹು ಸ್ವಲ್ಪ ಕಾರಣನಾಗ್ತಾನೆ. ಮಾತೃಕಾರಕನ ಜೊತೆ ರಾಹು ಕೂತ್ಕೊಳ್ಳುವಂಥದ್ದು, ಮಾತೃಸ್ಥಾನದಲ್ಲಿ ಕುಜನ ಸಂಚಾರ ಆಗುವಂಥದ್ದು, ಮಾತೃಸ್ಥಾನಾಧಿಪತಿ ಶುಕ್ರ ಕೇತುಗ್ರಸ್ತನಾಗುವಂಥದ್ದು, ಅವನ ಮೇಲೆ ಕುಜನ ದೃಷ್ಟಿ ಬೀಳುವಂಥದ್ದು, ಈ ಎಲ್ಲ ಕಾಂಬಿನೇಷನ್ಗಳು ವೈಯಕ್ತಿಕವಾಗಿ ಕುಂಭರಾಶಿಯವರಿಗೆ ಮತ್ತು ತಾಯಿಗೆ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು ಉಂಟಾಗೋದಕ್ಕೆ ಅವಕಾಶಗಳಿರುತ್ತೆ. ಇದಕ್ಕೆ ಪ್ರಧಾನವಾಗಿ ಪರಿಹಾರ ಅಂತ ಹೇಳಿದರೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ಅಥವಾ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಬಹಳಷ್ಟು ಅನುಕೂಲಗಳನ್ನು ಆರೋಗ್ಯದ ವಿಚಾರದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕುಟುಂಬ ಸ್ಥಾನದಲ್ಲಿರುವಂತಹ ಶನಿ ಮಹಾತ್ಮ ಕೌಟುಂಬಿಕ ಸೌಖ್ಯ, ವಾಕ್ಯಗಳಿಂದ ಯಶಸ್ಸು, ಉದ್ಯೋಗದಲ್ಲಿ ಯಶಸ್ಸು, ಇದೆಲ್ಲದನ್ನು ಕೂಡ ಶನಿ ಕೊಡ್ತಾನೆ. ಅನಿರೀಕ್ಷಿತವಾಗಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಧನಾಧಿಪತಿ ಗುರು ರೋಗಸ್ಥಾನದಲ್ಲಿ ಉಚ್ಚನಾದಾಗ ಆರೋಗ್ಯದ ವಿಚಾರಗಳಿಗೆ ಹೆಚ್ಚಾಗಿ ಧನವ್ಯಯ ಆಗುವಂತಹ ಸಂಭವಗಳು ಕುಂಭರಾಶಿಯವರಿಗಿರುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಅಕ್ಟೋಬರ್ ಒಳಗಡೆ ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಏನಾದರೂ ಒಂದು ಸೇವೆ ಮಾಡುವಂಥದ್ದು, ದತ್ತಾತ್ರೇಯರ ಸ್ತೋತ್ರಗಳನ್ನು ಓದುವಂಥದ್ದು, ಅಶ್ವತ್ಥ ಪ್ರದಕ್ಷಿಣೆ, ಇದೆಲ್ಲ ಕುಂಭರಾಶಿಯವರಿಗೆ ಸ್ವಲ್ಪ ಅವಶ್ಯಕವಾಗುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ, ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳನ್ನು ಕಾಣ್ತೀರಾ. ಹೆಚ್ಚಿನದಾಗಿ ಯಾವುದೇ ಸಮಸ್ಯೆ ಇಲ್ಲ. ಅದರಲ್ಲೂ ಸಂಪೂರ್ಣ ಈ ಒಂದು ಮಾಸ ಸೋದರಿಗೆ ಬಹಳಷ್ಟು ಅನುಕೂಲಗಳನ್ನು ಉಂಟು ಮಾಡುತ್ತೆ. ಯಾವುದೇ ಹಣಕಾಸಿನ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದರೆ, ಲೋನ್ಗಳನ್ನು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಕುಂಭರಾಶಿಯವರಿಗೆ 2 ತಿಂಗಳು ವಿಳಂಬ ಆಗುತ್ತೆ. ಏಕೆಂದರೆ ಶುಕ್ರ ಕೇತುಗ್ರಸ್ತನಾಗಿದ್ದಾನೆ. ಮುಂದಿನ ತಿಂಗಳು ಅವನು ಅಷ್ಟಮದಲ್ಲಿ ನೀಚನಾಗ್ತಾನೆ ಆಗಸ್ಟ್ ತಿಂಗಳಲ್ಲಿ. ಸೊ ಈ 2 ಸ್ಥಾನಗಳನ್ನು ದಾಟಿದ ನಂತರ ಶುಕ್ರ ಯಾವಾಗ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ, ಆ ಸಮಯದಲ್ಲಿ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಮಾಸವೂ ಕೂಡ ಆಗಸ್ಟ್ 1ರ ತನಕ ಶುಕ್ರ ಸಪ್ತಮದಲ್ಲಿರುವಂಥದ್ದು ಬಹಳ ಶುಭ. ಅನ್ನಪೂರ್ಣೇಶ್ವರಿಯ ಅನುಗ್ರಹ ಇರುತ್ತೆ. ಯಾಕೆಂದರೆ ಜನ್ಮರಾಶಿಯ ಮೇಲೆ ಶುಕ್ರನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಹಣಕಾಸಿನ ಅನುಕೂಲಗಳನ್ನು ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡ್ಬೋದು. ಸ್ವಲ್ಪ ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಯಾಕೆಂದರೆ
ಆಗಸ್ಟ್ ತಿಂಗಳಲ್ಲಿ ಸಂಪೂರ್ಣ ಶುಕ್ರ ಅಷ್ಟಮದಲ್ಲಿ ನೀಚನಾಗಿ ಕೂತ್ಕೊಳ್ತಾನೆ. ಸೊ ಈ ಮಾಸದಿಂದ ಏನೆಲ್ಲ ಸ್ವಲ್ಪ ಸೇವಿಂಗ್ಸ್ ಮಾಡ್ತಾ ಬರ್ತೀರಾ ಇದು ತುಂಬ ಅನುಕೂಲಕ್ಕೆ ಬರುತ್ತೆ. ಯಾಕೆಂದರೆ ಕುಂಭರಾಶಿಯವರು ವೈಯಕ್ತಿಕವಾಗಿ ಕುಂಭರಾಶಿ ಮತ್ತು ತಾಯಿಯ ಆರೋಗ್ಯದ ವಿಚಾರಗಳಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಮಾತೃಸ್ಥಾನಾಧಿಪತಿಯಾಗಿ ಶುಕ್ರ ಸಪ್ತಮದಲ್ಲಿರ್ತಾನೆ. ಮಾತೃಸ್ಥಾನದಲ್ಲಿ ಕುಜನ ಸಂಚಾರ ಆಗ್ತಾ ಇರುತ್ತೆ. ದುರ್ಗಾ ಪರಮೇಶ್ವರಿಗೆ ಯಾವುದಾದ್ರೂ ಕುಂಕುಮಾರ್ಚನೆ ಏನಾದರೂ ಸೇವೆಗಳನ್ನು ಮಾಡುವಂಥದ್ದು ವಾಹನದ ವಿಚಾರದಲ್ಲಿ ಮಾತೃವಿನ ಆರೋಗ್ಯದ ವಿಚಾರಗಳಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇನ್ನು ಯಾವುದಾದ್ರೂ ಪ್ರಾಪರ್ಟಿ ಖರೀದಿ ಮಾಡಬೇಕು ಅಥವಾ ಮನೆ ಕಟ್ಟುವ ವಿಚಾರಗಳಿದ್ದರೆ, ಹೊಸ ವಾಹನ ಖರೀದಿ ಮಾಡುವಂಥದ್ದಿದ್ದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮಾಡಿಕೊಳ್ಳುವಂಥದ್ದು ಅಥವಾ ಪ್ರಾರಂಭ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ತುಂಬ ಉತ್ತಮವಾದಂತಹ ಸಮಯ ಇದು. 7.5 ಬಿಡುವಾಗ ಹಲವಾರು ವಿಚಾರಗಳನ್ನು ಒಮ್ಮೆಲೆ ಅನುಕೂಲ ಮಾಡೋದಕ್ಕೆ ಶನಿ ಬಹಳಷ್ಟು ಕಾರಣಕರ್ತನಾಗ್ತಾನೆ. ಒಂದು ಕುಂಭರಾಶಿಯವರಿಗೆ 7.5 ಅಂತ್ಯ ಭಾಗ ತುಂಬ ಒಳ್ಳೆಯದನ್ನು ಮಾಡುತ್ತೆ. ಡಿಸೆಂಬರಲ್ಲಿ ಜನ್ಮದಲ್ಲಿರುವಂತಹ ರಾಹು ವ್ಯಯಭಾವಕ್ಕೆ ಬರ್ತಾನೆ. ನವೆಂಬರಲ್ಲಿ ಗುರುಬಲ ಅನ್ನುವಂಥದ್ದು ಮತ್ತೆ ಪ್ರಾರಂಭ ಆಗುತ್ತೆ. ಸೊ ಇನ್ನೊಂದು 3-4 ತಿಂಗಳು ಇದನ್ನು ವಿಮರ್ಶೆ ಮಾಡಿಕೊಂಡು ಮುಂದಿನ ಹೆಜ್ಜೆಗಳನ್ನಿಟ್ಟರೆ ಮುಂದೆ ಬರುವ ದಿನಗಳು ಬಹಳ ಉತ್ತಮ ಸ್ಥಿತಿಯಲ್ಲಿದೆ. ಕುಂಭರಾಶಿಯವರಿಗೆ ಹಲವಾರು ಅನುಕೂಲಗಳನ್ನು ಕಾಣ್ತೀರಾ. ಹಾಗಾಗಿ ಶಾಶ್ವತವಾದ ಯಾವುದಾದ್ರೂ ಪ್ರಾಪರ್ಟಿ, ವಾಹನ ಅಥವಾ ವಿವಾಹ, ಸಂತಾನ ಈ ಥರ ಯಾವುದೇ ತುಂಬ ದೀರ್ಘಕಾಲದ ಆಲೋಚನೆಯಿಂದ ಮಾಡುವಂತಹ ವಿಚಾರಗಳಿದ್ದರೆ ಅಕ್ಟೋಬರ್ ನಂತರದಲ್ಲಿ ತುಂಬ ಒಳ್ಳೆಯದನ್ನು ಕಾಣ್ತೀರಾ. ಆ ಸಮಯದಲ್ಲಿ ಪ್ರಾರಂಭ ಮಾಡಿದರೆ ಕೆಲಸಗಳು ತುಂಬ ಸುಗಮ ಆಗುತ್ತೆ, ಬಹಳ ಬೇಗ ಗುರಿ ಮುಟ್ಟುತ್ತೆ, ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಒಳ್ಳೆಯ ಸಮಯ. ಏಕೆಂದರೆ 5th ಹೌಸಲ್ಲಿ ಬುಧ ಸ್ವಕ್ಷೇತ್ರದಲ್ಲಿದ್ದಾನೆ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯಸ್ಥಾನದಲ್ಲಿ ವಿಷ್ಣು ಸಂಭೂತನಾಗಿ ಬುಧ ಸಂಚಾರ ಮಾಡುವಂಥದ್ದು ವಿಷ್ಣುವಿನ ಒಂದು ಅನುಗ್ರಹ ಸಂಪೂರ್ಣ ಕುಂಭರಾಶಿಯವರ ಮೇಲೆ ಈ ಮಾಸದ ಪೂರ್ತಿ ಸಮಯ ಇರುತ್ತೆ. ಶುಕ್ರನು ಕೂಡ ಜನ್ಮರಾಶಿಯನ್ನು ನೋಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಅವನಿಗೆ 2 ಆಪ್ಷನ್ ಇರುತ್ತೆ. ಶುಕ್ರನ ಮೇಲೆ ಕುಜನ ದೃಷ್ಟಿ, ಶುಕ್ರ ಕೇತುಗ್ರಸ್ತನಾಗುವಂಥದ್ದು, 4th ಹೌಸಲ್ಲಿ ಕುಜ ಕೂತ್ಕೊಳ್ಳುವಂಥದ್ದು. ಈ ಒಂದು 3 ಕಾಂಬಿನೇಷನ್ಗಳಿಂದ ಏನಾಗುತ್ತೆ, ಮಾತೃವಿನ ಆರೋಗ್ಯದ ಮೇಲೆ ಹೆಚ್ಚಾಗಿ ಪ್ರೆಷರ್ ಬೀಳುತ್ತೆ. ಇದು ಒಂದನ್ನು ಪ್ರಿವೆನ್ಷನ್ ತಗೊಳ್ಳೋದಾದರೆ ಉಳಿದಂತೆ ಎಲ್ಲದೂ ಕೂಡ ಈ ಮಾಸದಲ್ಲಿ ಉತ್ತಮ ಸ್ಥಿತಿಯಲ್ಲಿರುತ್ತೆ ಕುಂಭರಾಶಿಯವರಿಗೆ. ಇನ್ನು ದಾಂಪತ್ಯ ಜೀವನ, ವಿವಾಹದ ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂಥವರು ಅಕ್ಟೋಬರ್ ನಂತರ ಬಹಳ ಶುಭ ಆಗುತ್ತೆ. 7ನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗುವಂಥದ್ದು ದಂಪತಿಗಳ ನಡುವೆ ಸಾಮರಸ್ಯ ಮತ್ತು ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಾದರೂ ಸಣ್ಣ ಪುಟ್ಟ ಹಾರ್ಮೋನ್ ವ್ಯತ್ಯಾಸಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಗಣಪತಿಯ ದರ್ಶನ ಮಾಡಿ, ಸಂಕಷ್ಟಹರ ಗಣಪತಿಯ ದಿವಸ ಗಣಪತಿಯ ದರ್ಶನ ಮಾಡುವಂಥದ್ದು, ಗರಿಕೆಯನ್ನು ಸಮರ್ಪಣೆ ಮಾಡುವಂಥದ್ದು, ಅಥವಾ ನಿಮ್ಮ ಮನೆಯಲ್ಲೇ ಗಣಪತಿಗೆ ಪೂಜೆ ಮಾಡುವಾಗ ಚಣಕವನ್ನು ನೈವೇದ್ಯ ಮಾಡುವಂಥದ್ದು, ಇವೆಲ್ಲ ಡಿಸೆಂಬರ್ ತನಕ ಕುಂಭರಾಶಿಯವರಿಗೆ ದಾಂಪತ್ಯದ ಆರೋಗ್ಯದ ವಿಚಾರದಲ್ಲಿ ಅವಶ್ಯಕವಾದಂತಹ ಒಂದು ಉತ್ತಮ ಪರಿಹಾರ ಹಾಗೂ ಸರಳ ಪರಿಹಾರ ಕೂಡ. ಅಷ್ಟಮಾಧಿಪತಿ ಬುಧ ಸ್ವಕ್ಷೇತ್ರದಲ್ಲಿರ್ತಾನೆ, ಪಂಚಮದಲ್ಲಿ. ಬುಧನಿಗೆ ಅಧಿದೇವತೆ ವಿಷ್ಣು, ಅವನು 5ನೇ ಮನೆಯಲ್ಲಿ ಕೂತ್ಕೊಳ್ಳೋದು ವಿಷ್ಣುವಿನ ಒಂದು ಅನುಗ್ರಹ ಸಂಪೂರ್ಣವಾಗಿರುತ್ತೆ. ಪೂರ್ವ ಪುಣ್ಯಸ್ಥಾನದಲ್ಲಿ ವಿಷ್ಣುವಿನ ಸಂಚಾರ ಆಗುವಂಥದ್ದು ಕುಂಭರಾಶಿಯವರಿಗೆ ದೈವಾನುಗ್ರಹ ಬಹಳ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಅದರಲ್ಲೂ ಶುಕ್ರ ಮತ್ತು ಚಂದ್ರ ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ಳುವಂಥದ್ದು ಸಮಸಪ್ತಮದಲ್ಲಿ ಶುಕ್ರ ಬಂದಾಗ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಬಹಳ ಉತ್ತಮ ಸ್ಥಿತಿಯಲ್ಲಿರುತ್ತೆ ಅಂತ ಹೇಳ್ಬೋದು. ಭಾಗ್ಯಾಧಿಪತಿ ಶುಕ್ರನು ಕೂಡ ಸಪ್ತಮದಲ್ಲಿದ್ದಾನೆ. ಪಿತೃವಿನ ಒಂದು ಆಶೀರ್ವಾದ, ಕೇತುಹು ಕುಲಸ್ಯೋನ್ನತಿಂ ಅಂತ ಹೇಳ್ತಾರೆ, ಕುಲ ಉನ್ನತಿ ಆಗುವಂಥದ್ದು, ಇದೆಲ್ಲದೂ ಕೂಡ ಶುಕ್ರನಿಂದ ಈ ಒಂದು ಮಾಸದಲ್ಲಿ ಕುಂಭರಾಶಿಯವರಿಗೆ ಬಹಳ ಶುಭ ಫಲಗಳನ್ನು ಕಾಣ್ತೀರಾ. ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾಗಿ ಕುಜ 4ನೇ ಮನೆಯಲ್ಲಿದ್ದಾನೆ. ಅವನ ದೃಷ್ಟಿ ಅನ್ನುವಂಥದ್ದು ಉದ್ಯೋಗ ಕ್ಷೇತ್ರದ ಮೇಲೆ ಬೀಳ್ತಾ ಇರುತ್ತೆ. ಸೊ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಅಥವಾ ನಿಮ್ಮ ಒಂದು
ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲಗಳು ಇದರಲ್ಲಿ ಹಿನ್ನಡೆಗಳಾಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಅಕ್ಟೋಬರ್ ನಂತರ ಇವೆಲ್ಲ ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಸೊ ಈ ಸಮಯದಲ್ಲಿ ಪೇಷನ್ಸ್ ಅನ್ನೋದು ತುಂಬ ಅವಶ್ಯಕ ಕುಂಭರಾಶಿಯವರಿಗೆ. 7.5 ಬಿಡುಗಡೆ, ಜನ್ಮ ರಾಹುವಿನ ಬಿಡುಗಡೆ, ಗುರುಬಲ ಪ್ರಾರಂಭ ಆಗುವಂಥದ್ದು, ಆಲ್ಮೋಸ್ಟ್ 3 ಗ್ರಹಗಳು ಉತ್ತಮ ಸ್ಥಿತಿಗೆ ಬರ್ತಾರೆ. 3 ತಿಂಗಳ ಕಾಲಾವಕಾಶ ತೆಗೆದುಕೊಳ್ತಾರೆ. ಸೊ ಈ ಎಲ್ಲ ಒಂದು ಪರಿವರ್ತನೆಗಳು ಕೂಡ ಕುಂಭರಾಶಿಯವರಿಗೆ ಉದ್ಯೋಗ ಕ್ಷೇತ್ರಕ್ಕೆ ಮುಂದಿನ ದಿನಗಳಲ್ಲಿ ಹಲವಾರು ಅನುಕೂಲಗಳನ್ನು ಖಂಡಿತವಾಗ್ಲೂ ಮಾಡಿಕೊಡುತ್ತೆ. ಲಾಭಸ್ಥಾನಾಧಿಪತಿ ಗುರು ಷಷ್ಠದಲ್ಲಿ ಉಚ್ಚನಾಗಿರ್ತಾನೆ. ಅಂದರೆ ನಿಮ್ಮ ಪ್ರಯತ್ನದ ಲಾಭ ಬೇರೆಯವರು ಪಡ್ಕೊಳ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇದು ಕೇವಲ ಅಲ್ಪ ಸಮಯ. ಮುಂದಿನ ದಿನಗಳಲ್ಲಿ ಬಹಳ ಉತ್ತಮ ಸ್ಥಿತಿಗಳನ್ನು ಕಾಣ್ತೀರಾ. ಸ್ವಲ್ಪ ತಾಳ್ಮೆ ಮತ್ತು ಸಂಯಮ ತಂದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಈ ಒಂದು ಮಾಸದಲ್ಲಿ ಎಲ್ಲ ವಿಚಾರಗಳಲ್ಲಿಯೂ ಕುಂಭರಾಶಿಯವರು ಅನುಕೂಲಗಳನ್ನೇ ನೋಡುವಂತಹ ಸ್ಥಿತಿ ಇದೆ. ಯಾಕೆಂದರೆ ಬುಧ ಶುಕ್ರರು ತುಂಬ ಇಂಪಾರ್ಟೆಂಟ್. ಈ ಮಾಸ ಭವಿಷ್ಯದಲ್ಲಂತೂ ಬುಧ ಶುಕ್ರರ ಮೇಲೆ ಹಲವಾರು ವಿಚಾರಗಳು ಡಿಪೆಂಡ್ ಆಗಿರುತ್ತೆ. ಕುಂಭರಾಶಿಯವರಿಗೆ 5ನೇ ಮನೆಯಲ್ಲಿ ಬುಧ ಕೂತ್ಕೊಳ್ಳುವಂಥದ್ದು, 6ನೇ ಮನೆಯಲ್ಲಿ ರವಿ ಮತ್ತು ಗುರು ಕೂತ್ಕೊಳ್ಳುವಂಥದ್ದು, 7ನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗುವಂಥದ್ದು ಎಲ್ಲದೂ ಕೂಡ ಉತ್ತಮ ಸ್ಥಿತಿಯಲ್ಲಿದೆ. ಬಹಳಷ್ಟು ಶುಭ ಫಲಗಳನ್ನು ಕಾಣ್ತೀರಾ. ವೈಯಕ್ತಿಕವಾಗಿ ಕುಂಭರಾಶಿಯವರು ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು, ಪ್ರಿವೆನ್ಷನ್ಗಳನ್ನು ತೆಗೆದುಕೊಳ್ಳುವಂಥದ್ದು ತುಂಬ ಅಗತ್ಯ. ಅದಕ್ಕೆ ಪ್ರಧಾನವಾಗಿ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.